ಎಲ್ಲರಿಗೂ ನಮಸ್ಕಾರ. ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವಾಗ ಎಷ್ಟೇ ವರ್ಷ ಆದರೂ ಚಿನ್ನ ಬಿಡ್ಸೋಕ್ಕಾಗ್ತಾಯಿಲ್ಲ. ಕಷ್ಟಪಟ್ಟು ದುಡ್ಡು ತೊಗೊಂಡು ಬಂತಂದರೂ ಇನ್ನೇನು ಚಿನ್ನ ಬಿಡಿಸೋ ಟೈಮಲ್ಲಿ ಸ್ಕೂಲ್ ಫೀಸು, ಬಾಡಿಗೆ, ರೇಷನ್ನು, ಸಣ್ಣ ಪುಟ್ಟ ಸಾಲಕ್ಕೆ ಹೋಗ್ಬಿಡುತ್ತೆ. ಚಿನ್ನ ಅಂತೂ ಬಿಡ್ಸೋಕ್ಕಾಗ್ತಾಯಿಲ್ಲ ಅಂತ ತುಂಬ ಬೇಜಾರಿದ್ದರೆ ಬೇಜಾರು ಮಾಡ್ಕೊಳ್ಳೋದೇ ಬೇಡ. ಯಾಕಂತಂದರೆ ಈ ಒಂದು ಮುಡುಪು 48 ದಿನ ಕಟ್ಟೋದಲ್ಲಿ 21 ದಿವಸದಲ್ಲೇ ಬೇಗ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ನನಗೂ ಬೇಗ 48 ದಿನ ಕಟ್ಟಿದ್ದೆ ಮುಡುಪು, ಆದರೆ 21 ದಿವಸದಲ್ಲಿ ನನ್ನ ಕೈ ಚಿನ್ನ ಸೇರಿಬಿಡ್ತು. ತುಂಬಾ ಖುಷಿಯಾಯಿತು. ಎಷ್ಟೋ ವರ್ಷದಿಂದ ಪ್ರಯತ್ನ ಪಟ್ಟು ಆಗ್ತಾಯಿಲ್ಲ. ಇನ್ನೇನು ಸೆಟ್ ಆಯಿತು, ದುಡ್ಡು ಸೆಟ್ ಆಯಿತು. ಇನ್ನೇನು ಚಿನ್ನ ಬಿಡ್ಸೋಕೆ ಹೋಗಬೇಕು ಅನ್ನೋಷ್ಟರಲ್ಲಿ ಏನಾದ್ರು ಒಂದು ಸ್ಕೂಲ್ ಫೀಸ್ ಆದರೂ ಸರಿ, ಮನೆ ಬಾಡಿಗೆ ಏನಾದ್ರು ಬರ್ತಾಯಿತ್ತು. ಅದಕ್ಕೆ ನಾನು ಇಷ್ಟೇ ಸಿಂಪಲ್ಲಾಗಿ ಮನೇಲಿ ಇರೋವಂಥ ವಸ್ತು ತೊಗೊಂಡು ಇಷ್ಟೇ ಗಂಟು ಕಟ್ಟಿದ್ದು ತುಂಬಾ ಬೇಗ ರಿಸಲ್ಟ್ ಸಿಕ್ತು. ಒಂದು ಕೆಂಪು ಬಟ್ಟೆ ತೊಗೊಂಡಿದ್ದೀನಿ, ಒಂದು ಇಡೀ ಆಗಷ್ಟು ಅಕ್ಕಿ ಹಾಗೂ 11 ರೂಪಾಯಿ ಕಾಯಿನು, ಒಂದು ಅಡಿಕೆ ಅಷ್ಟೇ. ಅದ್ರ ಜೊತೆಗೆ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆ ಕಾಳು, ಇಷ್ಟೇ. ಇದನ್ನು ಬಿಟ್ಟರೆ ನಾನು ಇನ್ನೇನು ಜಾಸ್ತಿ ತೊಗೊಂಡಿಲ್ಲ. ಮೊದಲು ಮಂಗಳವಾರ ದಿನವೇ ಕಟ್ಟಬೇಕು. ಯಾಕಂತಂದರೆ ಮಂಗಳವಾರ ಗಣೇಶನ ಪೂಜೆ ಮಾಡ್ತೀವಲ್ಲ, ಆದ ಕಾರಣ ಮಂಗಳವಾರನೇ ತಲೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಮನೆ ಪೂಜೆ, ದೇವ್ರಿಗೆ ಕಡ್ಡಿ ಕರ್ಪೂರ ಹಚ್ಚಿ ದೀಪ ಬೆಳಗಾದ್ಮೇಲೆ ಗಣೇಶಂಗೆ ಸಂಕಲ್ಪ ಮಾಡ್ಕೋಬೇಕು. ಗಣೇಶ, ಈ ದಿನ ನಾನು ನಿನ್ನಲ್ಲಿ ಸಂಕಲ್ಪ ಮಾಡ್ತಾಯಿದ್ದೀನಿ, 48 ದಿನ ಈ ಮುಡುಪು ಕಟ್ತಾಯಿದ್ದೀನಿ, ನಮಗೆ ಹಡ ಇಟ್ಟಿರೋಂಥ ಒಡವೆ ನಮ್ಗೆ ಬಿಡಿಸ್ಕೋಬೇಕು, ದುಡ್ಡು ಸೆಟ್ ಆಗಬೇಕು, ಇಲ್ಲ ಸಾಲ ಮಾಡ್ಕೊಂಬಂದು ಈಸ್ಕೊಂಡ್ರು ಚಿನ್ನ ಬಿಡಿಸೋಕೆ ನಮ್ಗೆ ಆಗಬೇಕು ಅಂತ ಏನಾದರೂ ಸರಿ ನಮ್ಮ ಮನಸ್ಸಲ್ಲಿರೋ ಸಂಕಲ್ಪ ಮಾಡ್ಕೋಬೇಕು. ಮೊದಲು ಇವಾಗ ಕೆಂಪು ಬಟ್ಟೆ ತೊಗೊಂಡ್ಬಿಟ್ಟು ಕೆಂಪು ಬಟ್ಟೆ ತೊಗೊಂಡ್ಬಿಟ್ಟು ಅದಕ್ಕೆ ನಾವು 1 ಇಡಿ ಆಗೋಷ್ಟು ಅಕ್ಕಿ ಹಾಕೋಬೇಕು. ಸ್ವಲ್ಪ ಅರಿಶಿಣ ಕುಂಕುಮ ಹಾಕ್ಬಿಟ್ಟು, ಒಂದು ಅಡಿಕೆ ಹಾಕ್ಬಿಟ್ಟು, ಅದಕ್ಕೆ 11 ರೂಪಾಯಿ ಹಾಕ್ಬಿಟ್ಟು ಕೈಯಲ್ಲಿ ಗಂಟು ಕಟ್ಬಿಟ್ಟು 2 ಕೈಯಲ್ಲಿ ಇಟ್ಕೊಂಬಿಟ್ಟು ಗಣೇಶನಿಗೆ ಬೇಡ್ಕೋಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಗಣೇಶ, ಈ ದಿನ ನಾನು ಮಂಗಳವಾರ ದಿನ ಈ ದಿನ ನಾನು ಮುಡುಪು ಕಟ್ತಾಯಿದ್ದೀನಿ. 48 ದಿನ ಇಟ್ಟು ನಿನ್ನ ಬಳಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾವು ಹಡ ಇಟ್ಟಿರೋಂಥ ಒಡವೆ ಬಿಡಿಸ್ಕೋಬೇಕು. ಹೇಗಾದರೂ ಸರಿ ದುಡ್ಡು ಸೆಟ್ ಆಗಬೇಕು. ಬಿಡಿಸೋ ಟೈಮಲ್ಲಿ ಯಾವುದೇ ಥರ ಖರ್ಚು ಆಗ್ಬಾರ್ದು, ಏನಾಗ್ಬಾರ್ದು. ಚಿನ್ನಕ್ಕೆ ಅಂತಲೇ ಸೆಟ್ ಮಾಡ್ಕೊಂಡಿರೋಂಥ ದುಡ್ಡು ಚಿನ್ನನೇ ಬಿಡಿಸ್ಕೋಬೇಕು ಹೊರತು ಬೇರೆದು ಯಾವುದಕ್ಕೂ ವ್ಯರ್ಥ ಆಗದೆ, ಹಣ ಖರ್ಚಾಗದೆ ಇರೋಂಗೆ ಮಾಡ್ಸಪ್ಪ ಅಂತ ಬೇಡ್ಕೊಂಡ್ಬಿಟ್ಟು ಮುಡುಪು ಕಟ್ಟಿಬಿಟ್ಟು ಕೈಯಲ್ಲಿ ಇಟ್ಕೊಂಬಿಟ್ಟು ಓಂ ಗಂ ಗ್ಲೌ ಗಣಪತಿಯೇ ನಮಃ, ಓಂ ಗಂ ಗ್ಲೌ ಗಣಪತಿಯೇ ನಮಃ, ಓಂ ಗಂ ಗ್ಲೌ ಗಣಪತಿಯೇ ನಮಃ ಅಂತ ಇದು 108 ಸಲ ಕೈಯಲ್ಲಿ ಇಟ್ಕೊಂಡು ಜಪಿಸ್ಬೇಕು. 108 ಬಾರಿ ಜಪಿಸಾದ್ಮೇಲೆ, ಕೈಯಲ್ಲಿ ಇಟ್ಕೊಂಡು ಜಪಿಸಾದ್ಮೇಲೆ ಆ ಗಂಟನ್ನು ಗಣೇಶನ ಹತ್ರ ಇಟ್ಬಿಟ್ಟು ಹಾಗೆ ದಿನಾಗಲೂ ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ದಿನಾಗಲೂ ಗಂಟಕಡಿ ಬೆಳಗ್ಬಿಟ್ಟು ದಿನಾಗಲೂ ಓಂ ಗಂ ಗ್ಲೌ ಗಣಪತಿಯೇ ನಮಃ ಅಂತ 108 ದಿನ ಪ್ರಾರ್ಥನೆ ಮಾಡಿಕೊಂಡು ಮಂತ್ರ ಜಪಿಸ್ಕೊಂಡು ಬರ್ತಾಯಿದ್ರೆ ಆದಷ್ಟು ಬೇಗ 48 ದಿನ ಅಂತಲ್ಲ, 28 ದಿನದಲ್ಲೇ ನಾವು ಇಟ್ಟಿರೋಂಥ ಒಡವೆ ಬಿಡಿಸ್ಕೊಬಿಡ್ಬೋದು. ಯಾಕಂತಂದರೆ ನನ್ನದೇ ರಿಸಲ್ಟ್ ನಂದೇ ಫಾರ್ ಎಕ್ಸಾಂಪಲ್ ನಂದೇ ಅಂತಲೇ ಹೇಳ್ಬೋದು. ನಾನು ತುಂಬ ವರ್ಷ ಇಕ್ಕಿದ್ದಾಯಿತು, 6-7 ವರ್ಷ ಇಕ್ಕಿದ್ದು ಒಡವೆ ಇವಾಗ ಬಿಡಿಸ್ಬೇಕು ಅಂತ ಎಷ್ಟೇ ದುಡ್ಡು ಸೆಟ್ ಮಾಡ್ಕೊಂಡೋದ್ರೂ ಬಿಡ್ಸೋಕ್ಕಾಗ್ತಿರ್ಲಿಲ್ಲ. ಮಕ್ಕಳು ಫೀಸು, ಇಲ್ಲ ರೇಷನ್ಗೋ ಬಾಡ್ಗೆಗೆ ಅಲ್ಲಿಗೆ ಕಟ್ಟೋಕೆ ಹೋಗ್ಬಿಡ್ತಾಯಿದ್ವಿ. ಇನ್ನು ಸರಿ ಬಿಡಿಸೋಣ ಮಂತ್ ಪೋಸ್ಟ್ ಮಾಡ್ಕೊಂಡು ಹಾಗೆ ಹೋಗ್ಬಿಡ್ತು. ಸರಿ ಅಂತ ಅಂದ್ಬಿಟ್ಟು ಈ ಸಲ ಗಟ್ಟಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಗಣೇಶನ್ಗೆ ಇಷ್ಟೇ ಬೇಡ್ಕೊಂಡಿತ್ತು, ಈ ಸಲ ನಾವು ದುಡ್ಡು ಸೆಟ್ ಮಾಡಿ ಇಟ್ಕೊಂಡಿರೋಂಥದ್ದು ಒಡವೆ ಬಿಡ್ಸೋಕ್ಕೆ ಹೋಗಬೇಕು. 48 ದಿನ ಒಳಗಡೆ ನಮ್ಮ ಕೈ ಒಡವೆ ಸೇರಬೇಕು. ಬಿಡಿಸಿರೋ ಹಡ ಇಟ್ಟಿರೋವಂಥ ಒಡವೆ ಚಿನ್ನ ಬಿಡಿಸ್ಕೋಬೇಕು, ನಮ್ಮ ಕೈಲೇ ಇರಬೇಕು ಅಂತ ಬೇಡ್ಕೊಂಡ್ಬಿಟ್ಟು ಗಂಟು ಕಟ್ಟಿದ್ದಷ್ಟೇ ದಿನಾಗಲೂ ಈ ಮಂತ್ರ ಓಂ ಗಂ ಗ್ಲೌ ಗಣಪತಿಯೇ ನಮಃ ಅಂತ 108 ಬಾರಿ ದಿನಾಗಲೂ ಪಠನೆ ಮಾಡ್ಕೊಂಡು ಬಂದಲ್ಲಿ ಬೇಗ ನಮ್ಮದು ಏನಿದೆ ಚಿನ್ನನೂ ಬಿಡಿಸ್ಕೋಬೋದು. ನಮ್ಮ ಕೈಲಿ ನಮ್ಮ ಚಿನ್ನ ಇರುತ್ತೆ. ಇದಂತೂ 100% ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಜಾನೇ, ಇದು ನನ್ನ ಅನುಭವ, ನನಗಾಗಿದೆ. ಅದಕ್ಕೂ ಸಹ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇದಾದಮೇಲೆ ಈ ಮುಡುಪು ಇವಾಗ ಈ ಮುಡುಪು ಚಿನ್ನ ಬಿಡಿಸಾದ್ಮೇಲೆ ಈ ಮುಡುಪು ಏನಿದೆಯೋ ಬಟ್ಟೆ ಇದೆಯಲ್ವ, ಅಕ್ಕಿ ಎಲ್ಲ ಇದೆಯಲ್ವ, ಅಕ್ಕಿ ಮತ್ತು ಅಕ್ಷತೆ ಕಾಳು ಮತ್ತು 11 ರೂಪಾಯಿ ಕಾಳು ಎತ್ಕೊಂಡು ಹೋಗ್ಬಿಟ್ಟು ಗಣೇಶನ ಉಂಡೆಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ 101 ರೂಪಾಯಿ ಆದರೂ ಸರಿ, 11 ರೂಪಾಯಿ ಆದರೂ ಸರಿ ಕಾಣಿಕೆ ಹಾಕ್ಬಿಟ್ಟು ಉಂಡೆಗೆ ಹಾಕ್ಬಿಟ್ಟು ಬಂದರೆ ನಾವು ಬೇಗ ಅಂದ್ಕೊಂಡಿದ್ದು ಎಲ್ಲ ಈಡೇರುತ್ತೆ. ಅದಕ್ಕೂ ಗಣೇಶನಿಗೂ ತಲುಪುತ್ತೆ. ತುಂಬಾ ಖುಷಿ ಆಗುತ್ತೆ. ಇನ್ನು ಇದೇ ಅಂತ ವಿಷಯ ಅಲ್ಲ, ನಮಗೆ ಇವಾಗ ಸಾಲ ಆಗಿದೆ ಅಂತ ಅಂದ್ರೂ ಸಾಲ ಸಮಸ್ಯೆ ತೀರಲಿ ಅಥವಾ ಬೇರೆ ಒಂದು ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಆಗಲಿ, ಬೇರೆ ಇನ್ಯಾವುದೇ ಸಮಸ್ಯೆ ಆದರೂ ಸರಿ ಈ ಥರ ಮುಡುಪು ಕಟ್ಟಿ ಬೇಡೋದ್ರಿಂದ ಬೇಗನೆ ರಿಸಲ್ಟ್ ಸಿಗುತ್ತೆ. ಯಾಕಂದರೆ 21 ದಿವಸನೇ ನನಗೆ ರಿಸಲ್ಟ್ ಸಿಕ್ಕಿತ್ತು. ಆ 21 ದಿವಸ ಒಳಗಡೆ ನಂದು ಏನೇನು ಇಟ್ಟಿರೋಂಥ ಫುಲ್ಲು ಒಡವೆ ಬಿಡಿಸ್ಕೊಂಡಿರೋದು ಅದಂತೂ ಗ್ಯಾರಂಟಿ 100% ವರ್ಕ್ ಆಗುತ್ತೆ. ಇದು ನೀವೂ ಸಹ ಮಾಡಿ ನಿಮ್ಮ ಒಡವೆನೂ ಸಹ ಬಿಡಿಸ್ಕೊಳ್ಳಿ. ಮತ್ತು ಇದಕ್ಕೆ ಸಾಲ ಸಮಸ್ಯೆ ಇದ್ದರೆ
ಮತ್ತು ಸಾಲ ಸಮಸ್ಯೆ ಇದೆ, ಮತ್ತು ಬೇರೆ ಏನೇ ಒಂದು ಸಮಸ್ಯೆ, ಆರ್ಥಿಕ ಸಮಸ್ಯೆ, ಮತ್ತು ಬೇಗ ಮನೇಲಿ ಕಂಕಣ ಭಾಗ್ಯ ಮದುವೆ ಆಗಿಲ್ಲ, ಮನೇಲಿ ಅಣ್ಣ ಯಾರೇ ಆದರೂ ಸರಿ ಮದುವೆ ಆಗಿಲ್ದಿರೋರ್ಗೂ ಇದನ್ನು ಮುಡುಪು ಕಟ್ಟಿ ಬೇಗ ಮದುವೆ ಆಗಲಿ ಅಂತ ಕೇಳಿಕೊಂಡು ಮುಡುಪು ಕಟ್ಟರು ಬೇಗ ಕಂಕಣ ಭಾಗ್ಯನೂ ಸಹ ಕೂಡಿ ಬರುತ್ತೆ. ಎಲ್ಲ ಕೆಲಸನೂ ಬೇಗ ಆಗುತ್ತೆ. ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು. ತುಂಬಾ ವರ್ಕ್ ಆಗುತ್ತೆ. ಇದು 100% ವರ್ಕ್ ಆಗುತ್ತೆ. ನನಗೂ ಸಹ ವರ್ಕ್ ಆಗಿದೆ. ನೀವು ವರ್ಕ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಇದು ಇವತ್ತಿನ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.